Hello guys, welcome back to Nanda's channel with one more mini vlog. ಸೊ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪೀಠ ಇಟ್ಬಿಟ್ಟು ಅರ್ಶಿನ ಕುಂಕುಮ ಇಟ್ಟು ಅಕ್ಷಂತೆ ಹಾಕಿ ರೆಡಿ ಮಾಡ್ತಾ ಇದೀನಿ. ಇನ್ನು ಕಲಶ ಕೂರ್ಸೋಣ ಅಂತ ಹೇಳಿ ಅದಕ್ಕಿಂತ ಮುಂಚೆ ಪೀಠ ಆದ್ಮೇಲೆ ಬಾಳೆಹೊನೆ ಹಾಕಿದ್ದೀನಿ. ಸೊ ಕಲಶ ತುಂಬ ನೀರು ತುಂಬಿಸ್ಕೊಬೇಕಲ್ವಾ. ಸೊ ನೀರು ತುಂಬಿಸ್ಬಿಟ್ಟು ಅದರೊಳಗಡೆ ಏನೇನು ಕೆಲವರು ಒಂದೊಂದು ಇದು ಹಾಕ್ತಾರೆ. ನಾನಂದ್ರೆ ಈ ಕಲಶದ ಒಳಗಡೆ ಫಸ್ಟು ಕಾಯಿನು ಮತ್ತು ಒಣ ಖರ್ಜೂರ, ಬಾದಾಮು, ₹1 ಕಾಯಿನ್ ಹಾಕ್ತೀನಿ. ಸೊ ಆಮೇಲೆ ಒನ್ ಮೋರ್ ಥಿಂಗ್ ಏನಂದರೆ ನಾನು ಕಲಶಕ್ಕೆ ತಾಳಿ ಕಟ್ಟಿರ್ತೀನಿ. ಸೊ ಅರ್ಶಿಣದ ಕೊಂಬು. ಸೊ ಅರ್ಶಿಣದ ಕೊಂಬನ್ನ ಮತ್ತೆ ನಾನು ತೆಗಿಯೋಕ್ಕೆ ಹೋಗಲ್ಲ. ಬಿಕಾಸ್ ನಾವು ಇನ್ನು ನೆಕ್ಸ್ಟ್ ಇಯರೇ ನಾನು ಇಡೋದು. ಅದಕ್ಕೋಸ್ಕರ ಮತ್ತೆ ತೆಗಿಯೋದು ಮತ್ತೆ ಇಡೋದು ಬೇಡ ಅಂತ ಹೇಳಿ ನಾನು ಹಂಗೆ ಅದರಲ್ಲೇ ಇಟ್ಬಿಟ್ಟಿರ್ತೀನಿ ಅರ್ಶಿಣದ ಕೊಂಬನ್ನ. ಮತ್ತೆ ತೆಗಿಯೋಕ್ಕೆ ಹೋಗಲ್ಲ. ಸೊ ಇವಾಗ ನೀರೊಳಗಡೆ ಅರ್ಶಿನ, ಕುಂಕುಮ, ಅಕ್ಷತೆ ಸ್ವಲ್ಪ ಮತ್ತೆ ₹1 ಕಾಯಿನು, ಬಾದಾಮಿ, ಖರ್ಜೂರ ಎಲ್ಲ ಹಾಕಿದ್ದೀನಿ. ಸೊ ತಟ್ಟೆನಲ್ಲಿ ಅಕ್ಕಿ ಎಲ್ಲ ಇಟ್ಟು ಅಕ್ಕಿ ಹಾಕಿ ಇನ್ನು ಕಲಶನ ಕೂರ್ಸಬೇಕಲ್ವಾ ಅದ್ರ ಮೇಲೆ ಅಕ್ಕಿ ತಟ್ಟೆ ಮೇಲೆ. ಸೊ ಕೆಲವರು ಇನ್ನೇನೇನು ಹಾಕ್ತಾರೆ ನನಗೆ ಗೊತ್ತಿಲ್ಲ. ಇನ್ನು ಲೈಕ್ ನಾವು ಕಲಶದ ಚೊಂಬಲ್ಲಿ ಏನೆಲ್ಲ ಹಾಕ್ಬೋದು ಅಂತ ಹೇಳಿ ಕಮೆಂಟ್ಸಲ್ಲಿ ನನಗೆ ತಿಳಿಸ್ಕೊಡಿ. ಬಟ್ ನನಗೆ ಗೊತ್ತಿರೋ ಪ್ರಕಾರ ನನಗೆ ಗೊತ್ತಿರೋ ಅಷ್ಟು ನಾನು ಹಾಕಿದ್ದೀನಿ. ಸೊ ಇನ್ನು ತೆಂಗಿನಕಾಯಿಗೆ ಫುಲ್ ಅರಿಶಿನ ಎಲ್ಲ ಉಜ್ಜಿ ಇನ್ನು ಕುಂಕುಮ ಇಟ್ಟು ಸರಿ ಇದೆಯಾ ಅಂತ ಚೆಕ್ ಮಾಡಬೇಕಲ್ಲ. ಮೇಯ್ನ್ ನಮ್ಗೆ ಏನಂದರೆ ಸೈಜೇ ಸಿಕ್ಕಲ್ಲ, ನಮ್ಮ ಚೊಂಬು ಸೈಜ್ಗೆ ಸಿಕ್ಕಲ್ಲ. ಹಿಂಗೆ ಕೆಲವೊಂದು ಸೊಟ್ಟಿಗಿರುತ್ತೆ ತೆಂಗಿನಕಾಯಿ ಎಲ್ಲ. ಬಟ್ ನನ್ನ ಟೈಮ್ ಚೆನ್ನಾಗಿದೆ, ನಮ್ಮ ತಾಯಿಯವರು ತೊಗೊಂಬಂದು ಕೊಟ್ಟಿದ್ರು. ಸಖತ್ತಾಗಿತ್ತು ತೆಂಗಿನಕಾಯಿ ಮಾತ್ರ. ಯಾಕಂದ್ರೆ ಅಷ್ಟು ಚೆನ್ನಾಗಿತ್ತು, ಕರೆಕ್ಟಾಗಿ ಫಿಟ್ ಆಯಿತು ನನ್ನ ಚೊಂಬಿಗೆ. ನನ್ಗೆ ಯಾವಾಗಲೂ ಹಿಂಗೆ ಸೊಟ್ಟಿಗೆ ಎಲ್ಲ ಇರುತ್ತೆ, ಬಟ್ ನಮ್ಮ ತಾಯಿ ತಂದುಕೊಟ್ರೆ ಮಾತ್ರ ಕರೆಕ್ಟಾಗಿ ತಂದುಕೊಡ್ತಾರೆ. ಸೊ ಇವಾಗ ವೀಳ್ಯದೆಲೆ ಎಲ್ಲ ಜೋಡಿಸಿ ಇಡ್ತಾ ಇದ್ದೀನಿ. ನನಗೆ ತಾವರೆ ಹೂವು ಥರ ಬರಬೇಕು. ನನಗಿಂತ ಜಾಸ್ತಿ ನಮ್ಮ ತಾಯಿಗೆ ಹೆಂಗಂದರೆ ಕರೆಕ್ಟಾಗೇ ಕೂರಬೇಕು, ಕರೆಕ್ಟಾಗೇ ಇರಬೇಕು ಕಲಶ ಎಲ್ಲ. ಸೊ ಅದು ತಾವರೆ ಹೂವು ಥರನೇ ಇರಬೇಕು ಸೈಡಲ್ಲೆಲ್ಲ. ಸೊ ಅದು ಒಂಚೂರು ಬೆಂಡಾಗಬಾರ್ದು ವೀಳ್ಯದೆಲೆ ಎಲ್ಲ. ಸೊ ಅದನ್ನು ಕ್ಲೀನಾಗಿ ಕೂರಿಸ್ತಾ ಇದ್ದೀನಿ. ಅದು ಕೂರಿಸೋ ಅಷ್ಟೊತ್ತಿಗೆ ನಮಗೆ ಅರ್ಧ ಟೈಮು ಹೊರ್ಟೋಗುತ್ತೆ. ಅದು ಸೊಟ್ಟಗಿದೆಯಾ, ಇದು ಸೊಟ್ಟೋಗಿದೆಯಾ ಅಂತ ನೋಡಿಕೊಂಡು ಕೂರಿಸೋ ಅಷ್ಟೊತ್ತಿಗೆ ಟೈಮ್ ಹೊರ್ಟೋಗುತ್ತೆ. ಸೊ ಇನ್ನು ಅಮ್ಮನವ್ರಿಗೆ ಅರಿಶಿನ ಹಚ್ಬೇಕಲ್ವ. ಸೊ ಅರಿಶಿನ ಹಚ್ಚಿ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಗೈಸ್. ನಾನು ಅಷ್ಟು ತೋರಿಸ್ಕೊಳ್ಳೋ ಹಂಗೇನು ಮಾಡಲ್ಲ. ತುಂಬ ಸಿಂಪಲ್, ವೆರಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು. ಸೊ ದೇವ್ರು ಕೊಟ್ಟಿರೋ ಅಷ್ಟ್ರಲ್ಲಿ ಕಾಲು ಚಾಚಬೇಕು. ಸೊ ನಾವು ತುಂಬ ವೆರಿ ಸಿಂಪಲ್ಲಾಗಿ ಮಾಡ್ತೀನಿ ನಾನು. ಕೆಲವರಾದರೆ ತೋರಿಸ್ಕೊಳ್ಳೋಕ್ಕಂತಲೇ ಮಾಡ್ತಾರೆ. ಬಟ್ ಬೇಡ, ನಮಗೊಬ್ರ ಕತೆ ಬೇಡ. ಸೊ ಇವಾಗ ನಾನು ಎಲ್ಲ ರೆಡಿ ಮಾಡಿ ಎಲ್ಲ ಇಡ್ತಾ ಇದ್ದೀನಿ. ಸೊ ನಂಗೆ ಮೇಯ್ನ್ ಅದು ಚೊಂಬೆಲ್ಲ ಕರೆಕ್ಟಾಗಿರ್ಬೇಕಿಲ್ಲ, ನಮ್ಮ ತಾಯಿಯವ್ರು ಬೈತಾರೆ, ಏನು ಹಿಂಗಿಟ್ಟಿದೆ, ಹಿಂಗೆ ಸೊಟ್ಟಿಗೆ ಹೋಗಿದೆ, ಹಂಗೆ ಸೊಟ್ಟಿಗೆ ಹೋಗಿದೆ ಅಂತ. ಆ್ಯಂಡ್ ಎಲ್ಲದಕ್ಕಿಂತ ಮುಂಚೆ ನಾವೆಲ್ಲ ರೆಡಿ ಮಾಡೋಕ್ಕಿಂತ ಮುಂಚೆ ಫಸ್ಟು ದೇವ್ರ ಪೂಜೆ ಮಾಡಬೇಕಾಗಿರೋದೇ ಗಣೇಶಕ್ಕಲ್ವ. ಸೊ ಆ ಗಣೇಶಪ್ಪನ್ನ ಫಸ್ಟು ನಾನು ಇಟ್ಟೇ ಇಡ್ತೀನಿ ಯಾವಾಗಲೂ ಅಷ್ಟೇ. ಎಲ್ಲ ಹಬ್ಬದಲ್ಲೂ ನಾನು ಗಣೇಶ ಅವ್ರಿಗೆ ಫಸ್ಟು ಗಣೇಶಪ್ಪನಿಗೆ ಪೂಜೆ ಮಾಡಿನೇ ಇನ್ನು ಬೇರೆ ಎಲ್ಲ ನಾನು ಮುಂದುವರ್ಸೋದು. ಸೊ ಗಣೇಶಪ್ಪನಿಗೆಲ್ಲ ಇಟ್ಟು ಗಣೇಶನಿಗೆ. ಸೊ ಇವಾಗ ಪೀಠ ಎಲ್ಲ ತೆಗಿತಿದ್ದೆ. ಇನ್ನು ಕೂರಿಸ್ಬೇಕು ಈ ಪೀಠಕ್ಕೆ ಅಂತ ಸಪ್ರೇಟ್ ತಗೊಂಡಿದ್ದೆ. ಸೊ ಇದಾಗಿತ್ತು ಗೈಸ್ ನನ್ನ ವರಮಹಾಲಕ್ಷ್ಮಿ ಹಬ್ಬದ್ದು. ಸೊ ಇನ್ನು ನೆಕ್ಸ್ಟ್ ವಿಡಿಯೋನಲ್ಲಿ ನಾನು ಡೆಕೋರೇಷನ್ ಎಲ್ಲ ಹೇಗಿತ್ತು ಅಂತ ನಿಮಗೆ ವಿಡಿಯೋ ಮಾಡಿ ತೋರಿಸ್ಕೊಡ್ತೀನಿ. ಬಾಬಾ.